ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಎಣ್ಗಾಯಿ ಪಲ್ಯನ ಹೇಗೆ ಮಾಡೋದಂತ ನೋಡೋಣ. ನೀವು ಈ ವಿಧಾನದಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ನೋಡಿದ ತಕ್ಷಣ ಅನಿಸುತ್ತೆ ಪಲ್ಯ ತಿನ್ನಬೇಕಂತ, ಅಷ್ಟು ರುಚಿಯಾಗಿ ಬರುತ್ತೆ. ಮಾಡೋದಕ್ಕೆ ತುಂಬಾ ಸಿಂಪಲ್ಲು, ಬೇಗ ಕೂಡ ಆಗುತ್ತೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೀವು ಮಾಮೂಲಿಯಾಗಿ 2 ಚಪಾತಿ ತಿಂತಿದ್ರೆ ಈ ಗ್ರೇವಿ ನೋಡಿದ್ರೆ 4 ಚಪಾತಿ ತಿನ್ನೋದಂತೂ ಗ್ಯಾರಂಟಿ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಈ ಬದನೆಕಾಯಿ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನು ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಒಂದು ಚಿಕ್ಕ 4 ಪೀಸಷ್ಟು ಚಕ್ಕೆ, ಒಂದು 5 ಲವಂಗ, 1 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ತೊಗೊಂಡಿದ್ದೀನಿ, 1 ಸ್ಪೂನ್ ಕಡಲೆಬೇಳೆ, ಜೊತೆಗೆ ಒಂದು ಅರ್ಧ ಚಿಕ್ಕ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಹುರ್ಕೊಳ್ತಿದ್ದೀನಿ. ಫಸ್ಟು ಇದೆಲ್ಲ ಪದಾರ್ಥ ಒಂದು ಅರ್ಧ ಹುರಿದಿರಬೇಕು. ಒಂದು ಅರ್ಧ ಹುರಿದು ಆದಮೇಲೆ 1 ಗೆಡ್ಡೆ ಈರುಳ್ಳಿನ ತೊಗೊಳ್ತಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಎಣ್ಗಾಯಿ ಪಲ್ಯ ರುಚಿಯಾಗುತ್ತೆ. ಒಂದು ಬಾದಾಮಿ ಟೊಮೊಟೊ ತೊಗೊಂಡಿನಿ, ಇದು ಹುಳಿ ಜಾಸ್ತಿ ಬರಲ್ಲ. ಒಂದು ದೊಡ್ಡ ಬಾದಾಮಿ ಟೊಮೊಟೊನು ಪೀಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಆದಷ್ಟು ಸಣ್ಣ ಊರಿನಲ್ಲೇ ಹುರ್ಕೊಂಡಿದ್ದೀನಿ. ಇದು ಹುರಿದು ಸ್ಟವ್ ಆಫ್ ಮಾಡಿದ್ಮೇಲೆ 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಬೆಲ್ಲ ಹಾಕಿ ತೆಂಗಿನಕಾಯಿ ತುರಿ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗೆ ಮಿಕ್ಸ್ ಮಾಡಿಕೊಂಡು ಇದು ಸಂಪೂರ್ಣವಾಗಿ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಅರಿಶಿನ, ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮಸಾಲೆನ ರುಬ್ಕೊಂಡ್ಮೇಲೆ ಬದನೆಕಾಯಿನ ನೀರಿನಲ್ಲಿ ಒಂದು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಮಧ್ಯಕ್ಕೆ ಈ ಥರ 4 ಪೀಸ್ಗಳಾಗೆ ಮಾಡ್ಕೊಂಡಿದ್ದೀನಿ. ರುಬ್ಬಿರೋಂತಹ ಮಸಾಲೆನ ಮಧ್ಯಕ್ಕೆ ಈ ಥರ ಫಿಲ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಬದನೆಕಾಯಿನೂ ಇದೇ ರೀತಿ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ಕೊಳ್ಬೇಕು. ನೋಡಿ, ಎಲ್ಲ ಬದನೆಕಾಯಿಗೂ ಈ ಥರ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಗಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಸ್ಟಾರ್ಟಿಂಗ್ ನಾವು ಎಣ್ಣೆನಲ್ಲೇ ಹುರಿಯೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಜಾಸ್ತಿ ತೊಗೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಆದಮೇಲೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಬದನೆಕಾಯಿನ ಬಾಣಲೆಗೆ ಸೇರಿಸ್ಕೊಳ್ಬೇಕು. ನಿಧಾನವಾಗಿ ಸೇರಿಸ್ಕೊಳ್ಳಿ, ಎಣ್ಣೆ ಬಿಸಿಯಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಒಂದು ಅರ್ಧ ಬೇಯೋವರೆಗೂ ಹುರ್ಕೊಳ್ಬೇಕು, ಆವಾಗ ಪಲ್ಯ ತುಂಬ ರುಚಿಯಾಗುತ್ತೆ. ಒಂದು 5 ನಿಮಿಷ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಿಡ್ಡನ್ನ ಕ್ಲೋಸ್ ಮಾಡಿಬಿಡಿ. ಒಂದು 5 ನಿಮಿಷ ಹುರ್ಕೊಳ್ಬೇಕು. ಎಣ್ಣೆನಲ್ಲೇ ಒಂದು ಅರ್ಧ ಬದನೆಕಾಯಿ ಬೇಯಿಸ್ಕೊಳ್ಳೋದ್ರಿಂದ ಪಲ್ಯ ತುಂಬ ರುಚಿಯಾಗುತ್ತೆ. ನೋಡಿ, ಈಗ ಬದನೆಕಾಯಿ ಒಂದು ಅರ್ಧ ಬೆಂದಿದೆ. ಈಗ ಇಷ್ಟಾದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನು ಸ್ವಲ್ಪ ಉಳಿಸ್ಕೊಂಡಿದ್ವಿ, ಅದನ್ನು ಸಹ ಬಾಣಲೆಗೆ ಹಾಕ್ಕೊಳ್ತಿದ್ದೀನಿ. ಮತ್ತೊಂದು 5 ನಿಮಿಷ ಬದನೆಕಾಯಿನ ಮಸಾಲೆ ಒಳಗಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ಮಸಾಲೆನ ಹಾಕಿದ್ಮೇಲೆ ಸ್ಟವ್ನ ಸಿಮ್ಮಲ್ಲೆಲ್ಲ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ. ಈಗಾಗಲೇ ಅರ್ಧ ಬದನೆಕಾಯಿ ಬೆಂದಿದೆ. ಮಸಾಲೆ ಒಳಗಡೆ ಒಂದು 5 ನಿಮಿಷ ಬೆಂದರೆ ಪಲ್ಯ ರುಚಿಯಾಗುತ್ತೆ. ನೋಡಿ, ಈಗ ಸುತ್ತ ಎಣ್ಣೆ ಬಿಟ್ಕೊಂಡಿದೆ, ಹಾಗೆ ಗ್ರೇವಿ ಬಾಣಲಿನ ಬಿಟ್ಕೊಂಡು ಬರ್ತಾಯಿದೆ, ಅಂಟ್ಕೊಂಡಿಲ್ಲ. ಅಲ್ಲಿವರೆಗೂ ನೀವು ಕುದಿಸ್ಕೊಂಡ್ರೆ ತುಂಬ ರುಚಿಯಾಗುತ್ತೆ. ಬದನೆಕಾಯಿ ಒಳಗಡೆ ಸ್ಟಫಿಂಗ್ ತುಂಬಿರ್ತೀವಲ್ವ, ಅದು ಚೆನ್ನಾಗಿ ಬೆಂದಿರಬೇಕು, ಸುತ್ತ ಎಣ್ಣೆ ಬಿಟ್ಕೊಂಬರ್ಬೇಕು, ಆವಾಗ ಗ್ರೇವಿ ಚೆನ್ನಾಗಾಗಿದೆ ಅಂತ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಾಣಲೆಯಿಂದ ಬಿಟ್ಕೊಳ್ತಾ ಬರಬೇಕು ಗ್ರೇವಿ, ಆವಾಗ ಪಲ್ಯ ತುಂಬ ಚೆನ್ನಾಗಾಗಿದೆ, ಹಾಗೆ ಪಲ್ಯ ರೆಡಿಯಾಗಿದೆ ಅಂತ. ನಾನಿವತ್ತು ಚಪಾತಿ ಜೊತೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೊಂಡಿದ್ದೆ. ನಮ್ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತಿಂದರು. ನಿಮ್ಮಲ್ಲೂ ಸಹ ಇಷ್ಟಪಡ್ತಾರೆ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಬದನೆಕಾಯಿ ಪಲ್ಯ ಬಿಸಿ ಚಪಾತಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಗ್ರೇವಿ ಮಿಕ್ಕಿದ್ರೆ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ಸಹ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ರೆಸಿಪಿನ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.